ಹರಕೆ ತೀರಿಸುವುದು ಅನ್ನೋದು ಒಂದು ಸಂಪ್ರದಾಯ ಮಾತ್ರವಲ್ಲ, ಅದು ಒಂದು ಸಂಭ್ರಮ. ಜನರು ತಮ್ಮ ಮಕ್ಕಳ ನಾಮಕರಣ, ಮದುವೆ ಅಥವಾ ಜೀವನದ ಪ್ರಮುಖ ಘಟ್ಟಗಳಲ್ಲಿ ತಿಮ್ಮಪ್ಪನ ಆಶೀರ್ವಾದ ಪಡೆಯೋಕೆ ಬಯಸ್ತಾರೆ. ತಿರುಪತಿ ತಿರುಮಲ ಭಕ್ತರ ಪಾಲಿನ ಕಲಿಯುಗದ ವೈಕುಂಠ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸುವಂತೆ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹರಕೆ ಹೊತ್ತವರು ತಮ್ಮ ಇಷ್ಟಾರ್ಥ ಸಿದ್ಧಿಯಾದ ಮೇಲೆ ತಲೆ ಕೂದಲು ನೀಡೋದು, ಹುಂಡಿಗೆ ಹಣ ಹಾಕುವುದು ಅಥವಾ ಬಂಗಾರವನ್ನ ಅರ್ಪಿಸುವುದು ಸಾಮಾನ್ಯ. ಹರಕೆ ಅನ್ನೋದು ಕೇವಲ ವ್ಯವಹಾರ ಅಲ್ಲ, ಅದು ದೈವ ಮತ್ತು ಮನುಷ್ಯನ ನಡುವಿನ ಭಾವನಾತ್ಮಕ ಸಂಬಂಧ. ಆದರೆ ಇತ್ತೀಚೆಗೆ ದಂಪತಿಯೊಬ್ಬರು ತಮಗೆ ಗಂಡು ಮಗು ಜನಿಸಿದ ಖುಷಿಯಲ್ಲಿ ಬರೋಬ್ಬರಿ 5 ಕೆಜಿ ತೂಕದ ಚಿನ್ನದ ಸರವನ್ನ ತಿಮ್ಮಪ್ಪನಿಗೆ ಅರ್ಪಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ದಂಪತಿಗಳು ಹಲವು ವರ್ಷಗಳಿಂದ ಗಂಡು ಮಗುವಿಗಾಗಿ ಹಂಬಲಿಸ್ತಾ ಇದ್ರು. ನಮಗೆ ಗಂಡು ಮಗು ಜನಿಸಿದ್ರೆ ನಿನ್ನ ಕರುಳಿಗೆ ದೊಡ್ಡದಾದ ಬಂಗಾರದ ಆಭರಣವನ್ನ ತೊಡಿಸ್ತೇವೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ರು. ಯಾವಾಗ ಅವರ ಮನೆಯಲ್ಲಿ ಗಂಡು ಮಗುವಿನ ಅಳುವು ಕೇಳಿಸ್ತೋ ಆ ಕ್ಷಣವೇ ಅವರು ತಮ್ಮ ಹರಕೆಯನ್ನ ನೆನಪಿಸಿಕೊಂಡರು. ಅದರಂತೆ ಇತ್ತೀಚೆಗೆ ಅವರು ತಿರುಮಲಕ್ಕೆ ಭೇಟಿ ನೀಡಿ ಅತ್ಯಂತ ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲಾದ 5 ಕೆಜಿ ತೂಕದ ಬಂಗಾರದ ಸರವನ್ನ ಶ್ರೀವಾರಿ ದೇವಸ್ಥಾನದ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು.